ಅಂದ್ರೆ ಇವು ಎಷ್ಟು ಡಿಗ್ರಿ ಇರ್ತಾವು? ಇದು ಎಷ್ಟು ಡಿಗ್ರಿ ಇರ್ತೈತಿ? 90 ಡಿಗ್ರಿ ಇರ್ತೈತಿ. ಇದು 90 ಡಿಗ್ರಿ ಇರ್ತೈತಿ. ಇದು 90 ಡಿಗ್ರಿ ಇರ್ತೈತಿ. ಇದು 90 ಡಿಗ್ರಿ ಇರ್ತೈತಿ. ಹೌದು. ಇವೆರಡು ಏನ್ ಮಾಡ್ಯಾವು? ಪರಸ್ಪರ ಪಿ ಬಿಂದುವಿನೊಳಗೆ ಏನಾಗ್ಯಾವು? ಛೇದಿಸಾವು. ಹಾಗಾದ್ರೆ ಏನ್ ಮಾಡ್ಬೇಕು? ಕೊನೆದೇನ ತ್ರಿಭುಜ ಎ ಇ ಪಿ ಸಮರೂಪ ತ್ರಿಭುಜ ಸಿ ಡಿ ಪಿ ಅಂದ್ರೆ ಯಾವ ತ್ರಿಭುಜ? ಈ ತ್ರಿಭುಜ ಮತ್ತ ಈ ತ್ರಿಭುಜ ಎರಡು ಸಮರೂಪ ಇದಾವ ಅಂತೇಳಿ ನಾವು ಸಾಧಿಸ್ಬೇಕು. ಸಮರೂಪ ಆಗಬೇಕಾದ್ರೆ 3 ನಿಬಂಧನೆ ಇದಾವು. ಒಂದು ಕೋಕೋ ನಿಬಂಧನೆ, ಬಾಕೋಬ ನಿಬಂಧನೆ, ಇನ್ನೊಂದು ಬಾಬಾ ನಿಬಂಧನೆ. ಅದ್ರೊಳಗೆ ಯಾವ ನಿಬಂಧನೆ ಹಾಕೊಂಡು ನೋಡಿ ನಾವು ಸಮರೂಪ ಅದಾವ ಅಂತೇಳಿ ಸಾಧಿಸ್ಬೇಕು. ಹಂಗಾರ ಈ ಎರಡು ತ್ರಿಭುಜದೊಳಗ ಎರಡು ಕೋನಗಳೇ ಸಮ ಇರಬೇಕು. ಒಂದು ಕೋನ ಮತ್ತೆ ಎರಡು ಬಾಹುಗಳ ಅನುಪಾತಗಳಲ್ಲಿ ಸಮ ಇರಬೇಕು. ಇಲ್ಲಂದ್ರೆ 3 ಬಾಹುಗಳ ಅನುಪಾತದಲ್ಲಿ ಸಮ ಇರಬೇಕು. ಹಂಗಾದ್ರೆ ಈ ತ್ರಿಭುಜದೊಳಗೆ ಫಸ್ಟ್ ನಮಗೆ ಗೊತ್ತೈತಿ ಇದು ಸಿ ಮತ್ತು ಎ ಡಿ ಎರಡು ಏನ ಎ ಬಿ ಸಿ ತ್ರಿಭುಜದೊಳಗೆ ಇರುವಂತಹ ಎತ್ತರಗಳು ಅಂದ್ರೆ ಏನಿರ್ತಾವು? ಈ ಕೋನ 90 ಡಿಗ್ರಿ ಇರ್ತೈತಿ. ಹೌದು. ಹಂಗಾರೆ ಈ ಕೋನನು 90 ಡಿಗ್ರಿ ಇರ್ತೈತಿ. ಯಾಕಂದ್ರೆ ಎತ್ತರಗಳು ಯಾವಾಗಲೂ ಏನಿರ್ತಾವ 90 ಡಿಗ್ರಿಯನ್ನ ಉಂಟು ಮಾಡಿರ್ತಾವೆ. ಅಂದ್ರೆ ಈ ಯಾವ್ಯಾವ ತ್ರಿಭುಜ ಈಗ ಬಂದಿದೆ? ಎ ಇ ಪಿ ಮತ್ತ ತ್ರಿಭುಜ ಸಿ ಡಿ ಪಿ ಗಳೊಳಗೆ ಏನೇನು ಸಮ ಅದಾವು? ಕೋನ ಸಿ ಡಿ ಪಿ is equal to ಕೋನ ಎ ಇ ಪಿ. is equal to ಎಷ್ಟು ಡಿಗ್ರಿ ಇರ್ತಾವು? 90 ಡಿಗ್ರಿ. ಯಾಕಂದ್ರೆ ದತ್ತ ಕೊಟ್ಟಾರ. ಇನ್ನೊಂದು ಏನಾರ ಸೇಮ್ ಇರ್ಬೇಕು ನಮಗೆ. ಈಗ ನೋಡ್ರಿ ಇವೆರಡು ತ್ರಿಭುಜಗಳು ಎಲ್ಲಿ ಛೇದಿಸಾವು? ಪಿ ಬಿಂದುವಿನೊಳಗ ಏನಾಗ್ಯಾವು? ಛೇದಿಸಾವು. ಅಂದ್ರೆ ಇವೇನ ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಸೇಮ್ ಇರ್ತಾವು. ಹೇಳ್ರಿ ಯಾವ್ಯಾವ? ತ್ರಿಭುಜ ಕೋನ ಎ ಪಿ ಇ is equal to ಕೋನ ಸಿ ಪಿ ಡಿ. ಶೃಂಗಾಭಿಮುಖ ಯಾಕ? ಶೃಂಗಾಭಿಮುಖ ಕೋನಗಳು. ಎರಡು ಕೋನಗಳು ಸೇಮ್ ಬಂದು ಹಂಗಾರೆ ಯಾವ ನಿಬಂಧನೆ ಆಯ್ತಿದ? ಕೋಕೋ. ಆದ್ದರಿಂದ ಕೋಕೋ ಸಮರೂಪತೆ ನಿಬಂಧನೆ ಪ್ರಕಾರ ಯಾವ್ಯಾವ ತ್ರಿಭುಜವು ಸಮರೂಪ? ಅದು ತ್ರಿಭುಜ ಎ ಇ ಪಿ ಸಮರೂಪ ತ್ರಿಭುಜ ಸಿ ಡಿ ಪಿ. ಕೊನೆಯದಾಯ್ತು. ಇನ್ನು ಎರಡನೇದು ಯಾವ್ಯಾವ ತ್ರಿಭುಜ? ಎ ಬಿ ಡಿ ಈ ತ್ರಿಭುಜ ಮತ್ತು ಸಿ ಬಿ ಇ ಈ ತ್ರಿಭುಜ. ಯಾವ್ಯಾವ? ಈ ತ್ರಿಭುಜ ಮತ್ತು ಈ ತ್ರಿಭುಜ ಏನಿದಾವು ಸಮರೂಪದ ಅಂತೇಳಿ ನಾವೀಗ ಸಾಧಿಸ್ಬೇಕು. ಹೌದು. ಈಗ ವಾಪಸ್ ಮತ್ತೆ ನಮ್ಗೆ ಗೊತ್ತೈತಿ ಎರಡು ಎತ್ತರಗಳು ಅದಾವ ಅಂದ್ರೆ ಇದು 90 ಡಿಗ್ರಿ ಇರ್ತೈತಿ ಮತ್ತು ಇದು 90 ಡಿಗ್ರಿ ಇರ್ತೈತಿ. ಕೋನಗಳು ಸೇಮ್ ಅದು. ಯಾವ್ಯಾವ? ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಸಿ ಬಿ ಇಗಳಲ್ಲಿ ಯಾವ್ಯಾವ? ಕೋನ ಎ ಡಿ ಬಿ ಈ ಕಡೆ ಸೈಡ್ ಕೋನ ಎ ಡಿ ಬಿ is equal to ಕೋನ ಸಿ ಬಿ is equal to ಎಷ್ಟು ಡಿಗ್ರಿ ಇರ್ತಾವು? 90 ಡಿಗ್ರಿ. ಎದಕ್ಕ? ಅದು ದತ್ತ. ಇನ್ ನೆಕ್ಸ್ಟ್ ಇನ್ನೊಂದು ಕೋನ ಸೇಮ್ ಇರ್ಬೇಕಲ್ಲ. ಈ ತ್ರಿಭುಜದೊಳಗೆ ಬಿ ಕೋನ ಇದ, ಈ ತ್ರಿಭುಜದೊಳಗೂ ಐತಿ. ಹಂಗಾರೆ ಎರಡು ತ್ರಿಭುಜದೊಳಗೆ ಸಾಮಾನ್ಯ ಕೋನ ಬಿ ಆಯ್ತು. ಆದ್ದರಿಂದ ಕೋನ ಬಿ is equal to ಕೋನ ಬಿ. ಯಾಕ? ಸಾಮಾನ್ಯ ಕೋನ. ಇದು ಯಾವ ನಿಬಂಧನೆ ಆಯ್ತು? ಕೋಕೋ. ಆದ್ದರಿಂದ ಕೋಕೋ ಸಮರೂಪತೆ ನಿಬಂಧನೆ ಪ್ರಕಾರ ಯಾವ್ಯಾವ ತ್ರಿಭುಜ ಸಮರೂಪ? ಅದು ತ್ರಿಭುಜ ಎ ಬಿ ಡಿ ಸಮರೂಪ ತ್ರಿಭುಜ ಸಿ ಬಿ ಇ. ತ್ರಿಭುಜ ಎ ಇ ಪಿ ಸಮರೂಪ ಮತ್ತು ತ್ರಿಭುಜ ಎ ಡಿ ಪಿ ಎಂದು ನಾವು ಸಾಧಿಸಬೇಕಾಗೈತಿ. ಅಂದ್ರೆ ಎ ಇ ಪಿ ಅಂದ್ರೆ ಏನೈತಿ? ಎ ಇ ಪಿ ಅಂದ್ರೆ
ಅಂದ್ರೆ ಇದೊಂದು ತ್ರಿಭುಜ ಮತ್ತು ಎ ಡಿ ಬಿ ಇದೊಂದು ತ್ರಿಭುಜ ಸಮರೂಪದ ಅರ್ಥನ ಸಾಧಿಸಬೇಕಾಗಿತ್ತು. ಅಂದ್ರ ಎ ಇ ಬಿ ಮತ್ತು ತ್ರಿಭುಜ ಎ ಡಿ ಬಿಗಳಲ್ಲಿ ಎತ್ತರ ತ್ರಿಭುಜ ಎ ಬಿ ಎತ್ತರ ಅಂದ್ರೆ ಇದು 90 ಡಿಗ್ರಿ ಇರ್ತೈತಿ. ಇದು ಎ ಬಿ ಎತ್ತರ ಅಂದ್ರೆ ಇದು ಡಿನು 90 ಡಿಗ್ರಿ ಇರ್ತೈತಿ. ಅಂದ್ರ ಇವು 90 ಡಿಗ್ರಿ ಇದಾವ. ಅಂದ್ರ ತ್ರಿಭುಜ ಎ ಇ ಬಿ ಗಳಲ್ಲಿ ಮತ್ತು ಎ ಡಿ ಬಿ ಗಳಲ್ಲಿ ತ್ರಿಭುಜ ಕೋನ ಎ ಇ ಪಿ ಕೋನ ಎ ಡಿ ಬಿ ಯಾಕಂದ್ರೆ 90 ಡಿಗ್ರಿ ಮತ್ತೆ 25. ಮತ್ತ ಇನ್ನೊಂದ ಈ ತ್ರಿಭುಜ ಇವೆರಡು ತ್ರಿಭುಜಕ್ಕೆ ಎ ಅನ್ನೋದು ಎರಡಕ್ಕೂ ಸಂಬಂಧ ಐತೆ. ಅಂದ್ರೆ ಇದ ಕೋನ ಎ ಕೋನ ಎ ಸಾಮಾನ್ಯ ಕೋನ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇವುದ ಕೋನ ಸಮರೂಪ ಕೋನ ನಿಬಂಧನೆ ಪ್ರಕಾರ ಕೋನ ನಿಬಂಧನೆ ಪ್ರಕಾರ ಯಾವ ತ್ರಿಭುಜಗಳು ಸಮ? ಅದು ತ್ರಿಭುಜ ಎ ಇ ಪಿ ಸಮರೂಪ ತ್ರಿಭುಜ ಎ ಡಿ ಬಿ ತ್ರಿಭುಜ ಎ ಡಿ ಬಿ. ನೆಕ್ಸ್ಟ್ ಇನ್ನೇ ತ್ರಿಭುಜ ಎ ಡಿ ಸಿ ಸಮರೂಪಿ ಮತ್ತು ತ್ರಿಭುಜ ಬಿ ಇ ಸಿ ಇವುಗಳು ಸಮರೂಪಿ ಎಂದು ಸಾಧಿಸಿ ಕ್ವಶನ್ ಕೇಳಾರ. ಅಂದ್ರೆ ಎ ಡಿ ಸಿ ಅಂದ್ರೆ ರೀತಿ ಪಿ ಡಿ ಸಿ ಅಂದ್ರೆ ಪಿ ಡಿ ಸಿ ಮತ್ತು ಬಿ ಇ ಸಿ ಅಂದ್ರೆ ಇಲ್ಲಿ ಇದು ಇ ಅನ್ನೋದು ಲಂಬ ಕೋನ ಐತಿ, ಅಂದ್ರೆ 90 ಡಿಗ್ರಿ. ಡಿ ಅನ್ನೋದು ಲಂಬ ಕೋನ ಐತಿ, ಇದು 90 ಡಿಗ್ರಿ. ಅಂದ್ರೆ ತ್ರಿಭುಜ ಎ ಡಿ ಸಿ ಮತ್ತು ತ್ರಿಭುಜ ಎ ಇ ಸಿ ಗಳಲ್ಲಿ ಕೋನ ಪಿ ಡಿ ಸಿ ಕೋನ ಬಿ ಇ ಸಿ 90 ಡಿಗ್ರಿ. ಯಾಕಂದ್ರೆ ದತ್ತ. ನೆಕ್ಸ್ಟ್ ಇನ್ನೊಂದು ಈ ಸಿ ಅನ್ನೋದು ಎರಡು ತ್ರಿಭುಜಗಳು ಸಂಬಂಧ. ಅಂದ್ರೆ ಕೋನ ಸಿ ಕೋನ ಸಿ ಸಾಮಾನ್ಯ ಕೋನ. ಸಾಮಾನ್ಯ ಕೋನ. ಆದ್ದರಿಂದ ಕೋನ ನಿಬಂಧನೆ ಪ್ರಕಾರ ತ್ರಿಭುಜ ಪಿ ಡಿ ಸಿ ಸಮರೂಪ ತ್ರಿಭುಜ ಬಿ ಇ ಸಿ ಪ್ರಕಾರ ಯಾವ್ಯಾವ ತ್ರಿಭುಜಗಳು ಸಮ? ಅದು ತ್ರಿಭುಜ ಪಿ ಡಿ ಸಿ ಸಮರೂಪಿ ತ್ರಿಭುಜ ಬಿ ಇ ಸಿ ಸಾಧಿಸಿದೆ. Yes, very good.